ಇದು 2019 ಇಯರ್ದು 2019 ಇಯರ್ ಕ್ವಶನ್ ಪೇಪರು NEP 2019 ಇಯರ್ ಕ್ವಶನ್ ಪೇಪರು ಆ್ಯಸ್ ಪರ್ ಕೆ ಡಿ ಪ್ರಕಾರ. ಇದು ಏನಂತ ಹೇಳಿದಾರೆ ಅಂದ್ರೆ ಕ್ವಶನ್ನಾಗ, ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಆ್ಯಪಲ್ ಲಿಮಿಟೆಡ್ ಕಂಪ್ಯೂಟ್ ಕರೆಂಟ್ ರೇಷೋ, ಸೆಕೆಂಡ್ ಒನ್ ಡೆಟ್ಸ್ ಟರ್ನ್ ಓವರ್ ರೇಷೋ, ನೆಕ್ಸ್ಟ್ ಒನ್ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷೋ, ಗ್ರಾಸ್ ಪ್ರಾಫಿಟ್ ರೇಷೋ, ನೆಟ್ ಪ್ರಾಫಿಟ್ ರೇಷೋ, ಆಪ್ರೇಟಿಂಗ್ ಕಾಸ್ಟ್ ರೇಷೋ ಅಂತೇಳಿ ಒಟ್ಟು ಟೋಟಲ್ ಆಗಿ 6 ರೇಷೋಸ್ ಹೇಳಿದ್ದಾರೆ. 1 by 1 ರೇಷೋಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟಿಗೆ ಕರೆಂಟ್ ರೇಷೋ. ಸೊ ಆ್ಯಸ್ ಯೂಶ್ವಲ್ ನಮ್ಗೆ ಗೊತ್ತಿರೋ ಪ್ರಕಾರ ಕರೆಂಟ್ ರೇಷೋದ ಫಾರ್ಮುಲಾ ಏನು? ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಅಂತೇಳಿ. ಹಾಗಂದ್ರೆ ಕೆಳಗೆ ಕೊಟ್ಟಂಥ ಐಟಮ್ಸ್ ಒಳಗೆ ಯಾವ್ಯಾವ ಕರೆಂಟ್ ಅಸೆಟ್ಸ್ ಬರ್ತಾವೆ ಫಸ್ಟ್ ಹ್ಯಾವ್ ಟು ಮೇಕ್ ಇಟ್ ಟೋಟಲ್ ಮಾಡಬೇಕು. ಫಸ್ಟಿಗೆ ಏನು ಕರೆಂಟ್ ಅಸೆಟ್ ಒಳಗೆ ಯಾವ್ಯಾವ ಬರ್ತಾವನ್ನು ನೋಡ್ಕೊಂತ ಬರ್ಬೋಣ 1 by 1. ಓಕೆ ಸರಿ, 1 by 1 ಯಾವ್ಯಾವ ಬರ್ತಾವೆ ಅಂತ ನೋಡ್ಕೊಂತ ಹೋದ್ರೆ ಫಸ್ಟಿಗೆ ಕರೆಂಟ್ ಅಸೆಟ್ ಅಂತ ಬರ್ಕೊಳೋಣ. ಕರೆಂಟ್ ಅಸೆಟ್ ಯಾವುವು? ಕ್ಯಾಶು ಕರೆಂಟ್ ಅಸೆಟ್ಟು, ಡೆಟರ್ಸು ಕರೆಂಟ್ ಅಸೆಟ್ಟು, ಬಿಲ್ಸ್ ರಿಸೀವಬಲ್ ಕರೆಂಟ್ ಅಸೆಟ್ಟು, ಸ್ಟಾಕು ಕರೆಂಟ್ ಅಸೆಟ್ಟು, ಗ್ರಾಸ್ ಪ್ರಾಫಿಟ್ ಬರೋಂಗಿಲ್ಲ ಅದ್ರಾಗ, ಕ್ರೆಡಿಟರ್ಸು ಕರೆಂಟ್ ಲಯಬಿಲಿಟಿ, ಬಿಲ್ಸ್ ಪೇಬಲ್ ಕರೆಂಟ್ ಲಯಬಿಲಿಟಿ, ಬ್ಯಾಂಕ್ ಓವರ್ ಡ್ರಾಫ್ಟು ಕರೆಂಟ್ ಲಯಬಿಲಿಟಿ, ನೆಟ್ ಸೇಲ್ಸು, ನೆಟ್ ಪರ್ಚೇಸು, ನೆಟ್ ಪ್ರಾಫಿಟ್ ಇವು ಕರೆಂಟ್ ಅಸೆಟ್ನೇ ಬರಲ್ಲ. ಕರೆಂಟ್ ಅಸೆಟ್ ಎಷ್ಟು ಅದಾವು? 4 ಅದಾವು. 1 by 1 ಬರ್ಕೊಂತ ಹೋಗೋಣ. ಕ್ಯಾಶ್ 45,000. ನೆಕ್ಸ್ಟ್ ಒನ್ ಡೆಟರ್ಸ್ ಎಷ್ಟದು? 97,500. ಬಿಲ್ಸ್ ರಿಸೀವಬಲ್ ಎಷ್ಟದು? 52,500. ನೆಕ್ಸ್ಟ್ ಯಾವುದು? ಸ್ಟಾಕ್ ಎಷ್ಟದು? 1,20,000 ರೂಪಾಯಿ. ಓಕೆ, ಇಷ್ಟು ಟೋಟಲ್ನ ನಾವು ಮಾಡ್ಕೋಬೇಕು. ಇದು ಕರೆಂಟ್ ಅಸೆಟ್. ಈ ಕಡೆ ಕರೆಂಟ್ ಲಯಬಿಲಿಟಿ ಬರೋಣ. ಏನು ಬರೋಣ? ಕರೆಂಟ್ ಲಯಬಿಲಿಟಿ ಬರೋಣ ರೀ. ಸೊ ಕರೆಂಟ್ ಲಯಬಿಲಿಟಿ ಯಾವಾಗ ಬರ್ತಾವೆ ಹೇಳ್ರಿ? ಒಂದೇದು ಕ್ರೆಡಿಟರ್ಸು ಎಷ್ಟೈತೆ? ಅದು ಕ್ರೆಡಿಟರ್ಸು 60,000 ಐತಿ. ನೆಕ್ಸ್ಟ್ ಒನ್ ಯಾವುದು? ಬಿಲ್ಸ್ ಪೇಬಲ್ಲು ಎಷ್ಟೈತಿ? 15,000 ಐತಿ. ನೆಕ್ಸ್ಟ್ ಒನ್ ಯಾವುದದು? ಬ್ಯಾಂಕ್ ಓವರ್ ಡ್ರಾಫ್ಟು ಹೌ ಮಚ್ ಇಸ್ ದೇರ್? ಅದು 30,000 ರೂಪಾಯಿ ಐತಿ. ಟೋಟಲ್ ಮಾಡಿದರೆ 1,05,000 ರೂಪಾಯಿ ಆಗ್ತೈತಿ. ಯಾವುದು? ಕರೆಂಟ್ ಲಯಬಿಲಿಟಿ. ಓಕೆ, ಕ್ಯಾಲ್ಕುಲೇಟರ್ ಕೊಡ್ತಾ ಇಲ್ಲ ಯಾರ್ದಿಲ್ಲ? ಥ್ಯಾಂಕ್ ಯು. ನೆಕ್ಸ್ಟ್ 45,000 ಕರೆಂಟ್ ಅಸೆಟ್ಸು, 97,500 ಪ್ಲಸ್ 52,500 ಪ್ಲಸ್ 1,20,000 ರೂಪಾಯಿ. ಹಾಗಂದ್ರೆ 3,00,000 ಎಷ್ಟು ಆದಂಗೆ ಆಯ್ತು? 15,000 ರೂಪಾಯಿ ಆದಂಗೆ ಆಯ್ತು. ಹಾಗಂದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಕರೆಂಟ್ ಅಸೆಟ್ಸ್ ಎಷ್ಟು ಬಂದಂಗೆ ಆಯ್ತು? 3,15,000 ಡಿವೈಡೆಡ್ ಬೈ 1,05,000 ರೂಪಾಯಿ ಮಾಡಿದಾಗ ರೇಷಿಯೋ ಎಷ್ಟು ಬಂತು ಅಂದರೆ ಡಿವೈಡೆಡ್ ಬೈ 1,05,000 ರೂಪಾಯಿ. ಹಂಗಂದ್ರೆ 3 ಬಂತು ಆನ್ಸರ್. 3:1 ಅಂತ ಬರೀಬೇಕಂತ. ಯಾವುದಕ್ಕೆ? ಕರೆಂಟ್ ರೇಷೋಕ್ಕೆ. ಹಂಗಂದ್ರೆ ಈಗ ಯಾವ ರೇಷೋ ಮುಗೀತು? ನಮ್ಮದು ಕರೆಂಟ್ ರೇಷೋ ಮುಗೀತು. ಸೊ ಕರೆಂಟ್ ರೇಷೋಕ್ಕೆ ಏನು ಫಾರ್ಮುಲಾ? ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಸೊ ಕರೆಂಟ್ ಅಸೆಟ್ ಎಷ್ಟು ಬಂತು ಅಂತ ಗೊತ್ತಾಯಿತು, ಕರೆಂಟ್ ಲಯಬಿಲಿಟಿ ಎಷ್ಟು ಬಂತು ಅಂತ ಗೊತ್ತಾಯಿತು. ಸೊ ಹಂಗಂದ್ರೆ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಿದ್ರೆ ನಿಮಗೆ ಕರೆಂಟ್ ರೇಷೋ ಬಂತು. ಹಾಗಂದ್ರೆ ಎರಡನೇ ರೇಷೋ ಅಂತ ಹೇಳ್ಯಾರ ಡೆಟರ್ಸ್ ಟರ್ನ್ ಓವರ್ ರೇಷೋ. ಯಾವ ರೇಷೋ ಹೇಳ್ಯಾರ? ಡೆಟರ್ಸ್ ಟರ್ನ್ ಓವರ್ ರೇಷೋ. ಸೊ ಡೆಟರ್ಸ್ ಟರ್ನ್ ಓವರ್ ರೇಷೋಕ್ಕೆ ಫಾರ್ಮುಲಾ ಏನಂತಂದ್ರೆ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಯಾವುದು? TR ಅಂತ ಕರೀತಾರೆ. ಈಗ ಡೆಟರ್ಸ್ ಟರ್ನ್ ಓವರ್ ರೇಷಿಯೋಗೆ ಇನ್ನೊಂದು ಏನಂದರೆ TR ಟರ್ನ್ ಓವರ್ ರೇಷೋ ಅಂತೇಳಿ. TR ಟರ್ನ್ ಓವರ್ ರೇಷೋ ಅಂತಂದರೆ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷೋ. ಇಲ್ಲೇ ಎವರೇಜ್ ಡೆಟಾರ್ಸ್ ಅಂತ ಬರೀಬೇಕು. ಸೊ ಡೆಟಾರ್ಸ್ ಅಂದಾಗ ಡೆಟಾರ್ಸ್ ಒಂದೇ ಬರಲ್ಲ, ಇದ್ರಾಗ ಡೆಟಾರ್ಸು ಬರ್ತೈತಿ ಪ್ಲಸ್ BR ಬರ್ತೈತಿ. ಅಂದರೆ ಬಿಲ್ಸ್ ರಿಸೀವಬಲ್ ಪ್ಲಸ್ ಡೆಟಾರ್ಸ್ ಸೇರಿ ಎವರೇಜ್ ಡೆಟಾರ್ಸ್ ಬರ್ತೈತೆ ಅದು ಆ್ಯಕ್ಚುಲಿ. ಹಾಗಂದ್ರೆ ಒಂದು ಪ್ರಾಬ್ಲಮ್ ಮಾಡೋಣ. ಕ್ರೆಡಿಟ್ ಸೇಲ್. ಈ ಪ್ರಾಬ್ಲಮ್ನಾಗ ಎಷ್ಟು ಕೊಟ್ಟಾರ ನೋಡಿರಿ? ಕ್ರೆಡಿಟ್ ಸೇಲ್ 6,00,000 ಕ್ರೆಡಿಟ್ ಸೇಲ್ ಅಂತ ಮೆನ್ಷನ್ ಮಾಡಿಲ್ಲ, ನೆಟ್ ಸೇಲ್ ಕೊಟ್ಟಾರೆ. ನೆಟ್ ಸೇಲ್ ಕ್ರೆಡಿಟ್ ಸೇಲ್ ಅಂತ ತೊಗೊಳೋಣ. 6,60,000 ರೂಪಾಯಿ ಡಿವೈಡೆಡ್ ಬೈ ಇಲ್ಲೇನಂತ ಹೇಳಿದೆ ನಾನು? ಡೆಟರ್ಸ್ ಅಂದರೆ ಡೆಟರ್ಸ್ ಟರ್ನ್ ಓವರ್ ರೇಷೋ ಒಳಗೆ ಡೆಟರ್ಸ್ ಅಂದರೆ ಡೆಟರ್ಸ್ ಒಂದೇ ಬರಲ್ಲ, ಅದ್ರಾಗ ಡೆಟರ್ಸು ಬರ್ತೈತಿ ಮತ್ತು BR ಬರ್ತೈತಿ. ಅವೆರಡು ಕೊಡಿಸೇರಿ. ಇಲ್ಲೇ ಡೆಟರ್ಸ್ ಎಷ್ಟು ಕೊಟ್ಟಾನ? 97,500 ಕೊಟ್ಟಾನ. BR ಎಷ್ಟು ಕೊಟ್ಟಾನೆ? 52,500 ಕೊಟ್ಟಾನೆ. ಟೋಟಲ್ ಮಾಡಿರಿ 97,500 ಪ್ಲಸ್ 52,500 ಟೋಟಲ್ 1,50,000 ರೂಪಾಯಿ ಆಯ್ತು. ಹಂಗಂದ್ರೆ 1,50,000 ರೂಪಾಯಿ ಡಿವೈಡೆಡ್ ಬೈ ಮಾಡ್ಬೇಕು. ಆವಾಗ ಆನ್ಸರ್ ಎಷ್ಟು ಆಕೈತಿ ಲೆಕ್ಕ ಮಾಡಬೇಕು.
6,60,000 ಡಿವೈಡೆಡ್ ಬೈ 1,50,000. ಆನ್ಸರ್ ಎಷ್ಟು ಬಂತು ಅಂದ್ರೆ 4.4 ಬಂತು. ಇದಕ್ಕೆ ಬಂದಂಥ ಆನ್ಸರ್ಗೆ ಟೈಮ್ಸ್ ಅಂತ ಬರೀಬೇಕು. ಸೊ ಇದು ಯಾವ ಮುಗೀತಿಗೆ ಡೆಟರ್ಸ್ ಟರ್ನ್ ಓವರ್ ರೇಷೋ ಮುಗೀತು. ಸ್ಟಾರ್ಟ್ ಆಗೋದು ಯಾವುದಂತಂದ್ರೆ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷೋ. ಸೊ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷೋ ಫಾರ್ಮುಲಾ ಏನಂತಂದರೆ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷೋದ ಫಾರ್ಮುಲಾ ಏನಂತಂದರೆ ಕ್ರೆಡಿಟ್ ಪರ್ಚೇಸ್ ಕ್ರೆಡಿಟ್ ಪರ್ಚೇಸ್ ನೋಡಿರಿ, ಡೆಟರ್ಸ್ಗೆ ಕ್ರೆಡಿಟ್ ಸೇಲ್ಸ್ ತೊಗೊಂಡ್ರೆ ಇದಕ್ಕೇನು ತೊಗೋಬೇಕು ಅಂತಂದರೆ ಇದಕ್ಕೇನು ತೊಗೋಬೇಕಂದ್ರೆ ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಏನಂತ ತೊಗೋಬೇಕು, ಎವರೇಜ್ ಕ್ರೆಡಿಟಾರ್ಸ್ ಅಂತ ತೊಗೋಬೇಕು. ಸೊ ಎವರೇಜ್ ಅಂದರೆ ಯಾವಾಗ ಮಾಡ್ಬೇಕಂದ್ರೆ ಎವರೇಜ್ ಓಪ್ನಿಂಗ್ ಪ್ಲಸ್ ಕ್ಲೋಸಿಂಗ್ ಅಂದರೆ ಓಪ್ನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಾಗ ಮಾತ್ರ ಏನು ಮಾಡ್ಬೇಕಾಗೈತಿ, ಎವರೇಜ್ ಮಾಡಬೇಕು. ಇಲ್ಲ ಅಂದರೆ ಡೈರೆಕ್ಟಾಗಿ ಅವು ಕ್ರೆಡಿಟರ್ಸ್ ಒಂದ ಬ್ಯಾಲೆನ್ಸು ಬಿ ಪಿನೂ ಒಂದ ಬ್ಯಾಲೆನ್ಸ್ ಕೊಟ್ಟಾಗ ಅವನ್ನ ಎರಡು ಆ್ಯಡ್ ಮಾಡ್ಕೊಂಡು ಡಿವೈಡೆಡ್ ಬೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈ ಪ್ರಾಬ್ಲಮ್ನಾಗ ಇಲ್ಲಿ ನೀವು ನೋಡಿದ ಪ್ರಕಾರ ನೆಟ್ ಪರ್ಚೇಸ್ ಎಷ್ಟು ಕೊಟ್ಟಾನ ನೋಡ್ರಿ, 3 ಲಕ್ಷ ಕೊಟ್ಟಾನ. 3 ಲಕ್ಷ ಡಿವೈಡೆಡ್ ಬೈ, ಈಗ ನಮಗಂತೂ ಎವರೇಜ್ ಮಾಡೋಕ್ಕೆ ಆಪ್ಷನ್ ಇಲ್ಲ, ಯಾಕಂದರೆ ಓಪ್ನಿಂಗು ಕೊಟ್ಟಿಲ್ಲ, ಕ್ಲೋಸಿಂಗ್ ಕೊಟ್ಟಿಲ್ಲ. ಓಪ್ನಿಂಗು ಕ್ಲೋಸಿಂಗ್ ಅಂತ ಕೊಟ್ಟಾಗ ಮಾತ್ರ ನಾವು ಎವರೇಜ್ ಮಾಡಬೇಕು. ಇಲ್ಲ ಅಂದಾಗ ಅವೆರಡು ಐಟಮ್ ಕೂಡಿಸ್ಕೊಂಡು ಡಿವೈಡೆಡ್ ಬೈ ಮಾಡಬೇಕು. ಹಂಗಂದ್ರೆ ಕ್ರೆಡಿಟರ್ಸ್ ಎಷ್ಟೈತಿ 60,000, ಬಿಲ್ಸ್ ಪೇಬಲ್ ಎಷ್ಟೈತಿ 15,000, ಟೋಟಲ್ 75,000 ರೂಪಾಯಿ ಆಯ್ತು. ಹಾಗಂದ್ರೆ ಆನ್ಸರ್ ಎಷ್ಟು ಬರ್ತೈತಿ, 3 ಲ್ಯಾಕ್ ಡಿವೈಡೆಡ್ ಬೈ 75,000 ಮಾಡಿದರೆ 4 ಬರ್ತೈತಿ. ಹೌದಾ? 3 ಲ್ಯಾಕ್ ಡಿವೈಡೆಡ್ ಬೈ 75,000 ಮಾಡಿದರೆ ಎಷ್ಟು ಬರುತ್ತೆ ಆನ್ಸರ್, 4 ಬರ್ತೈತಿ. ಹಂಗಂದ್ರೆ ಬಂದಂಥ ಆನ್ಸರ್ಗೆ ಏನಂತ ಬರೀಬೇಕು, ಟೈಮ್ಸ್. ಈಗ ಹಂಗಂದ್ರೆ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷೋನು ಮುಗೀತು. ನೆಕ್ಸ್ಟ್ ಬರೋ ರೇಷೋ ಯಾವುದಂತಂದರೆ ಗ್ರಾಸ್ ಪ್ರಾಫಿಟ್ ರೇಷೋ. ಇವೆಲ್ಲ ಈಜಿ. ಗ್ರಾಸ್ ಪ್ರಾಫಿಟ್ ರೇಷೋ ಅವೆಲ್ಲ ನೆಟ್ ಪ್ರಾಫಿಟ್ ರೇಷೋ ಎಲ್ಲ ಈಜಿ. ಗ್ರಾಸ್ ಪ್ರಾಫಿಟ್ಗೆ ಏನು ಫಾರ್ಮುಲಾ ಅಂದರೆ ಗ್ರಾಸ್ ಪ್ರಾಫಿಟ್ ರೇಷೋಕ್ಕೆ ಏನು ಫಾರ್ಮುಲಾ ಅಂದರೆ ಗ್ರಾಸ್ ಪ್ರಾಫಿಟ್ ಈಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಅಂತೇಳಿ. ಹೌದಾ? ಹಾಗಂದ್ರೆ ಗ್ರಾಸ್ ಪ್ರಾಫಿಟ್ ನಮಗೆ ಕೊಟ್ಟಿರೋ ಪ್ರಕಾರ ಗ್ರಾಸ್ ಪ್ರಾಫಿಟ್ ಎಷ್ಟು ಕೊಟ್ಟಾರೆ ಹೇಳ್ರಿ ಪ್ರಾಬ್ಲಮ್ನಾಗೆ. ಸೊ ಗ್ರಾಸ್ ಪ್ರಾಫಿಟ್ ಎಷ್ಟು ಕೊಟ್ಟಾರೆ ಅಂದರೆ ಇಲ್ಲಿ ಲಾಸ್ಟಿಗೆ 4ನೇ ಐಟಮ್ ಕೊಡ 5ನೇ ಐಟಮ್ ಕೊಡ ನೋಡಿರಿ, 2,40,000 ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಎಷ್ಟೈತಿ 6,60,000 ಇಂಟು 100 ಅಂದರೆ ಎಷ್ಟಾಗೈತಿ, 2,40,000 ಡಿವೈಡೆಡ್ ಬೈ 6,60,000 ಇಂಟು 100 ಅಂದರೆ 36.33 ಆಯ್ತು ನೋಡಿರಿ. ಎಷ್ಟಾದಂಗಾಯ್ತು, 36.36 ಆದಂಗೆ ಆಯ್ತು. ಏನಿದು ಪರ್ಸೆಂಟೇಜ್ ನೆನಪಿಟ್ಕೊಳ್ರಿ. ಗ್ರಾಸ್ ಪ್ರಾಫಿಟ್ ರೇಷೋ, ನೆಟ್ ಪ್ರಾಫಿಟ್ ರೇಷೋ, ಸೇಲ್ಸಿಂದ ಡಿವೈಡೆಡ್ ಬೈ ಮಾಡೋಂಥ ಎಲ್ಲವೂ ಐಟಮ್ಗೂ ನೀವೇನು ಬರೀಬೇಕಾಗೈತಿ, ಪರ್ಸೆಂಟೇಜ್ ಬರೀಬೇಕಾಗೈತಿ. ಓಕೆ, ಟರ್ನ್ ಓವರ್ ರೇಷೋ ಅಂದಾಗ ಮಾತ್ರ ನೀವು ಟೈಮ್ಸ್ ಬರೀಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಗ್ರಾಸ್ ಪ್ರಾಫಿಟ್ ರೇಷೋ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಂದಿದ್ದು ನೆಟ್ ಪ್ರಾಫಿಟ್ ರೇಷೋ. ಸೊ ನೆಟ್ ಪ್ರಾಫಿಟ್ ರೇಷೋಕ್ಕೆ ಏನು ಫಾರ್ಮುಲಾ ಅಂತಂದರೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಅಂತೇಳಿ. ಹಂಗಂದ್ರೆ ನೆಟ್ ಪ್ರಾಫಿಟ್ ಎಷ್ಟೈತಿ ಅಲ್ಲೇ ಪ್ರಾಬ್ಲಮ್ನಾಗ ಕೊಟ್ಟಾರೆ ನೋಡಿ, ಲಾಸ್ಟ್ ಐಟಮ್ ನೆಟ್ ಪ್ರಾಫಿಟ್ ಎಷ್ಟೈತಿ ಅಂದ್ರೆ 1,65,000 ಡಿವೈಡೆಡ್ ಬೈ ಸೇಲ್ಸ್ ಎಷ್ಟೈತಿ ಪ್ರಾಬ್ಲಮ್ನಾಗ ಗೊತ್ತಿರಂಗೆ ನಮಗೆ 6,60,000 ಇಂಟು 100 ಮಾಡಿದರೆ ಎಷ್ಟಾಯ್ತು, 1,60,000 ಡಿವೈಡೆಡ್ ಬೈ 6,60,000 ಇಂಟು 100 ಮಾಡಿದರೆ ಎಷ್ಟಾಯ್ತು ಅಂದರೆ 24.24 ಆಕೈತಿ. ಹಂಗಂದ್ರೆ ಎಷ್ಟಾಯ್ತು, 24.24%. ಏನಿದು 1,65,000 ಡಿವೈಡೆಡ್ ಬೈ 6,60,000 ಇಂಟು 100 ಅಂದರೆ 25% ಆಕೈತಿ. ಇದು ಎಷ್ಟಾಕೈತಿ, ಎಕ್ಸಾಕ್ಟ್ಲಿ 25% ಆಕೈತಿ. ಮುಗೀತು. ಈಗ ನೆಕ್ಸ್ಟ್ ಒನ್ ಬಂದಿದ್ದ ವೆರಿ ಇಂಪಾರ್ಟೆಂಟ್, ನಾವು ಸಾಲ್ವ್ ಮಾಡಬೇಕಾಗಿದ್ದೆ ಯಾವುದು ಅಂತಂದ್ರೆ ದಟ್ ಈಸ್ ವಾಟ್ ಆಪ್ರೇಟಿಂಗ್ ಪ್ರಾಫಿಟ್ ರೇಷೋ ಅಂಥೇಳಿ.
ಆಪ್ರೇಟಿಂಗ್ ಕಾಸ್ಟ್ ರೇಷೋ ಅಂಥೇಳಿ, ಆಪ್ರೇಟಿಂಗ್ ಪ್ರಾಫಿಟ್ ಅಲ್ಲ, ಆಪ್ರೇಟಿಂಗ್ ಕಾಸ್ಟ್ ರೇಷೋ ಅಂಥೇಳಿ ಬರ್ತೈತಿ. ಸೊ ಆಪ್ರೇಟಿಂಗ್ ಕಾಸ್ಟ್ ರೇಷೋಕ್ಕೆ ಏನು ಫಾರ್ಮುಲಾ ಅಂದರೆ, ನಮ್ಮ ಪ್ರಕಾರ ಆಪ್ರೇಟಿಂಗ್ ಕಾಸ್ಟ್ ಅಥವಾ ಎರಡು ಫಾರ್ಮುಲಾ ಬರಿತೀನಿ ನೋಡ್ರಿ ನಾನು. ಆಪ್ರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಆರ್ ಈ ಫಾರ್ಮುಲಾ ಅಲ್ದನೆ ಇನ್ನೊಂದು ಫಾರ್ಮುಲಾ ಅಪ್ಲೈ ಮಾಡ್ತೀವಿ. COGS ಪ್ಲಸ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಅಂತ ಮಾಡ್ತೀವಿ. ಆ್ಯಕ್ಚುಲಿ ನಾವು ಮೋಸ್ಟ್ ಟೈಮ್ ಯೂಸ್ ಆಗೋಂಥ ಫಾರ್ಮುಲಾ ಯಾವುದಂದ್ರೆ ಎರಡನೇದು. ಹೆಂಗೆ ಅಂತಂದರೆ, ಈಗ ಆಪ್ರೇಟಿಂಗ್ ಕಾಸ್ಟ್ನ ಕಂಡುಹಿಡಿಬೇಕಂತ ತಿಳ್ಕೊರಿ. ಆಪ್ರೇಟಿಂಗ್ ಕಾಸ್ಟ್ನ ಅವ್ರಿಗೆ ಕೊಡ್ಬೇಕಾಯ್ತು. ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಕೊಟ್ರ ಅಂತಂದರೆ ಅವಾಗ COGS ನೀವೇ ಕಂಡುಹಿಡ್ಕೋಬೇಕು. COGS ಹೆಂಗೆ ಕಂಡುಹಿಡ್ಬೇಕು ಅನ್ನೋದು ಗೊತ್ತೈತಲ್ಲ ನಿಮಗೆ, ಅದನ್ನ ತೊಗೊಂಡ್ಬಿಡ್ತೀನಿ ಹೇಳ್ರಿ. ಫಸ್ಟು ಎರಡನೇ ಫಾರ್ಮುಲಾನ ಅಪ್ಲೈ ಮಾಡೋಣ ಅಂತ ತಿಳ್ಕೊರಿ. COGSಗೆ ಏನು ಫಾರ್ಮುಲಾ ಅಂದರೆ ಸೇಲ್ಸ್ ಮೈನಸ್ GP ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ಸೇಲ್ಸ್ ಎಷ್ಟು ಕೊಟ್ಟಿದ್ದ, 6,60,000 ಕೊಟ್ಟಿದ್ದ, ಮೈನಸ್ GP ಎಷ್ಟು ಕೊಟ್ಟಿದ್ದ, 2,40,000 ಕೊಟ್ಟಿದ್ದ. ಆವಾಗ 6,60,000 ಆ್ಯಸ್ ಯೂಶ್ವಲ್ ಮೈನಸ್ 2,40,000 ಕಳೆದು ಅಂದರೆ ನಾವು ಎಷ್ಟು ಉಳಿತು ಅಂದರೆ 4,20,000 ಉಳಿತು. ದಿಸ್ ಈಸ್ ಏನು COGS. ಇನ್ನೊಂದು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅವ ಆ್ಯಕ್ಚುಲಿ ಪ್ರಾಬ್ಲಮ್ನೇ ಕೊಡಬೇಕು. ಕೊಡಲಿಲ್ಲ ಅಂದ್ರೆ ನೀವು ಹೆಂಗೆ ಮಾಡಬೇಕು ಅಂದರೆ GP ಒಳಗೆ NP ಕಳ್ಕೊಬೇಕು. ಅಂದರೆ ಗ್ರಾಸ್ ಪ್ರಾಫಿಟ್ ಒಳಗೆ ನೆಟ್ ಪ್ರಾಫಿಟ್ ಕಳ್ಕೊಂಡು ಬರ್ತೈತೆ. ಗ್ರಾಸ್ ಪ್ರಾಫಿಟ್ ಎಷ್ಟಿತ್ತು, 2,40,000 ಇತ್ತು. ಮೈನಸ್ ನೆಟ್ ಪ್ರಾಫಿಟ್ ಎಷ್ಟಿತ್ತು ನಿಮ್ಗೆ ಗೊತ್ತಿರಂಗೆ 1,65,000 ಇತ್ತು. ಎಷ್ಟಿತ್ತು, 1,65,000 ಇತ್ತು. ಎರಡು ಕುಡಿಸಿದ್ರೆ ಎಷ್ಟು ಇದು, ಮೈನಸ್ ಮಾಡ್ಬೇಕಲ್ಲ ನೀವು. ಮೈನಸ್ 1,65,000 ಎರಡು ಮೈನಸ್ ಮಾಡಿದರೆ ಎಷ್ಟಾಕೈತಿ, 2,40,000 ಮೈನಸ್ 1,65,000 ಲೆಸ್ ಮಾಡಿದರೆ ಬಂದಂಥ ಆನ್ಸರ್ 75,000 ರೂಪಾಯಿ. ಓಕೆ. ಈಗ ಹಂಗಂದ್ರೆ ನಮ್ದು ಎರಡನೇ ಫಾರ್ಮುಲಾ ಪ್ರಕಾರ ಏನು, COGS ಎಷ್ಟು ಬಂದಿತ್ತು ಹೇಳ್ರಿ, 4,20,000 ಪ್ಲಸ್ 75,000 ಡಿವೈಡೆಡ್ ಬೈ 6,60,000 ಇಂಟು 100 ಅಂತೇಳಿ ಮಾಡ್ರಿ. ಹಂಗಂದ್ರೆ 4,20,000 ಡಿವೈಡೆಡ್ ಬೈ 4,20,000 ಪ್ಲಸ್ 75,000 ಓಕೆ ಡಿವೈಡೆಡ್ ಬೈ 6,60,000 ಇಂಟು 100. ಹಂಗಂದ್ರೆ ಪರ್ಸಂಟೇಜ್ ಎಷ್ಟು ಬಂತು ಅಂದರೆ ಕಾಸ್ಟ್ 75% ಬಂತು. ನೋಡಿರಿ, ಈ ಪ್ರಾಬ್ಲಮ್ನ ಮತ್ತೊಂದು ಸಲ ಕನ್ಕ್ಲೂಷನ್ ಮಾಡ್ತೀನಿ. ಫಸ್ಟ್ ರೇಷೋ ಅವ್ರು ಏನು ಫೈಂಡ್ ಔಟ್ ಮಾಡ್ತಾರೆ ಅಂತಂದ್ರೆ, ನಮಗೆ ಗೊತ್ತಿರೋ ಪ್ರಕಾರ ಕರೆಂಟ್ ರೇಷೋನ ಫೈಂಡ್ ಔಟ್ ಮಾಡ್ತಾರೆ ಅವರು. ಕರೆಂಟ್ ರೇಷೋಕ್ಕೆ ಫಾರ್ಮುಲಾ ಏನು, ಇದ್ದಂಥ ಎಲ್ಲ ಕರೆಂಟ್ ಅಸೆಟ್ನು ಐಡೆಂಟಿಫೈ ಮಾಡ್ಕೊಂಡು, ಕರೆಂಟ್ ಲಯಬಿಲಿಟಿ ಐಡೆಂಟಿಫೈ ಮಾಡ್ಕೊಂಡು, ಅವೆರಡೂ ನಾವು ಟೋಟಲ್ ತೊಗೊಂಡಿಲ್ಲ, ಟೋಟಲ್ ಹಿಂಗೆ ತೊಗೊಂಡು ಈ ಥರ ಫಾರ್ಮುಲಾ ಅಪ್ಲೈ ಮಾಡಿದರೆ ನಮಗೆ ಕರೆಂಟ್ ರೇಷೋ ಬರ್ತೈತಿ. ಸೊ ಕರೆಂಟ್ ರೇಷೋ ಆಗುತ್ತೆ. ನೆಕ್ಸ್ಟ್ ಬರೋದು ಡೆಟಾಸ್ ಟರ್ನ್ ಓವರ್ ರೇಷೋ. ಸೊ ಡೆಟಾ ಟರ್ನ್ ಓವರ್ ರೇಷೋ ಏನು ಹೇಳ್ತೈತೆ ಅಂದರೆ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಎವರೇಜ್ ಡೆಟರ್ಸ್ ಅಂತ ಹೇಳ್ತೈತಿ. ಸೊ ಕ್ರೆಡಿಟ್ ಸೇಲ್ ಎಷ್ಟೈತಿ, ಕ್ರೆಡಿಟ್ ಸೇಲ್ ಅಂತಂದರೆ ಅವ್ರು ಕೊಟ್ಟಂಥ ಪ್ರಾಬ್ಲಮ್ನಾಗ ಕೊಟ್ಟಂಥ ಸೇಲ್. ಅವರು ಕೆಲವೊಂದು ಟೈಮ್ ಟೋಟಲ್ ಸೇಲ್ ಅಂತ ಕೊಡ್ತಾರೆ, ಕ್ಯಾಶ್ ಸೇಲ್ಸ್ ಅಂತ ಕೊಡ್ತಾರೆ. ಟೋಟಲ್ ಸೇಲ್ಸ್ ಒಳಗೆ ಕ್ಯಾಶ್ ಸೇಲ್ಸ್ನ ಮೈನಸ್ ಮಾಡಿದ್ರೆ ಕ್ರೆಡಿಟ್ ಸೇಲ್. ಅವರು ಕ್ರೆಡಿಟ್ ಸೇಲಿಗೆ ಕೊಟ್ಟಿಲ್ಲ, ಕ್ಯಾಶ್ ಸೇಲ್ಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅಂತಂದಾಗ ನೀವೇನು ಮಾಡಿರಿ, ಕೊಟ್ಟಂಥ ಸೇಲ್ನ ನಾವು ಏನಂತ ತೊಗೋಬೇಕು, ಕ್ರೆಡಿಟ್ ಸೇಲ್ ಅಂತ ತೊಗೊಂಡ್ಬಿಡ್ಬೇಕು. ಮಾಡಿವೆ. ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಎವರೇಜ್ ಡೆಟರ್ಸ್. ನಾಗಲೇ ಒಂದು ಮಾತು ಹೇಳಿದೆ, ಎವರೇಜ್ ಯಾವಾಗ ಮಾಡಬೇಕು, ಓಪನಿಂಗು ಮತ್ತು ಕ್ಲೋಸಿಂಗ್ ಕೊಟ್ಟಾಗ ಎರಡು ಕುಡ್ಸನ್ ಡಿವೈಡೆಡ್ ಬೈ 2 ಮಾಡಬೇಕು. ಓಪನಿಂಗು ಕ್ಲೋಸಿಂಗು ಕೊಟ್ಟೇ ಇಲ್ಲ ಅಂತಂದರೆ ನೀವೇನು ಮಾಡ್ಬೇಕಾಗೈತೆ, ಇಲ್ಲೇ ಇದ್ದಂಥ ಅಮೌಂಟ್ನ ತೊಗೊಂಡು ಡೈರೆಕ್ಟಾಗಿ ಡಿವೈಡೆಡ್ ಬೈ ಮಾಡಬೇಕು. ಇದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಓಕೆ. ನೆಕ್ಸ್ಟ್ ಒಂದು ಬರೋದು ವೆರಿ ಇಂಪಾರ್ಟೆಂಟ್ ಏನಂತಂದರೆ, ಡೆಟರ್ಸ್ ಅಂದರೆ ಡೆಟರ್ಸ್ ಒಂದ ತೊಗೋಬಾರ್ದು, ಡೆಟರ್ಸ್ ಜೊತೆಗೆ BR ತೊಗೋಬೇಕು. ಕ್ರೆಡಿಟರ್ಸ್ ಅಂದಾಗ ಕ್ರೆಡಿಟರ್ಸ್ ಜೊತೆಗೆ BP ತೊಗೋಬೇಕು. ಇದು ವೆರಿ ಇಂಪಾರ್ಟೆಂಟಾಗಿ ನಮ್ಗೆ ಗೊತ್ತಿರೋಂಥ ಆಸ್ಪೆಕ್ಟ್ಸ್. ಇವು ಎರಡು ರೇಷೋ ಅದು. ಇಪ್ಪಟ್ಟೆ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷೋಕ್ಕೆ ಕೊಟ್ಟಂಥ ಕ್ರೆಡಿಟ್ ಪರ್ಚೇಜು ಡಿವೈಡೆಡ್ ಬೈ ಎವರೇಜ್ ಕ್ರೆಡಿಟರ್ಸ್. ಅಂದರೆ ಕ್ರೆಡಿಟ್ ಪರ್ಚೇಜ್ ಆಸ್ ಯು ನೋ ದಟ್ ಏನಂತ, ಕ್ರೆಡಿಟ್ ಪರ್ಚೇಜ್ ಅಂದರೆ ಪರ್ಚೇಜ್ ಕೊಟ್ಟೋಣ ಪ್ರಾಬ್ಲಮ್ನಾಗ ಆ ಪರ್ಚೇಸ್ನ ತೊಗೋಬೇಕು. ಓಕೆ. ಪರ್ಚೇಸ್ ತೊಗೊಂಡು ಕ್ರೆಡಿಟರ್ಸ್ನ ಡಿವೈಡ್ ಮಾಡಬೇಕು. ಕ್ರೆಡಿಟರ್ಸ್ ಅಂದರೆ ಕ್ರೆಡಿಟರ್ಸ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ BP ಏನು ಮಾಡ್ಕೋಬೇಕು, ಆ್ಯಡ್ ಮಾಡ್ಕೊಂಡ್ರೆ ಆನ್ಸರ್ ಎಷ್ಟು ಬಂದಿತ್ತು, 4 ಟೈಮ್ಸ್. ಗ್ರಾಸ್ ಪ್ರಾಫಿಟ್ ರೇಷೋಕ್ಕೆ ಫಾರ್ಮುಲಾ ಏನು, ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಗ್ರಾಸ್ ಪ್ರಾಫಿಟ್ 2,40,000 ಕೊಟ್ಟಿದ್ದ, ನೆಟ್ ಸೇಲ್ ಎಷ್ಟಿತ್ತು, 6,60,000 ಇತ್ತು. ಡಿವೈಡೆಡ್ ಬೈ ಮಾಡಿ ಇಂಟು 100 ಮಾಡಿದಾಗ ಇಷ್ಟು ಬಂತು. ನೆಕ್ಸ್ಟ್ ಬಂದಿದ್ದು ನೆಟ್ ಪ್ರಾಫಿಟ್ ರೇಷೋ. ಏನು ಫಾರ್ಮುಲಾ, ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದ ಅವನ್ನೆಲ್ಲ ಲೆಕ್ಕ ಮಾಡಿ ಮಾಡ್ತೀವಿ. ಸೊ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಒಂದು ಆಸ್ಪೆಕ್ಟ್ಸ್ ಬಂತು. ಯಾವುದು ಅಂತಂದ್ರೆ ಆಪ್ರೇಟಿಂಗ್ ಕಾಸ್ಟ್ ರೇಷೋ. ಇದಕ್ಕೆ ಎರಡು ಫಾರ್ಮುಲಾ ಏನೇ, ಆಪ್ರೇಟಿಂಗ್ ಕಾಸ್ಟ್ ಅಂದರೆ ಆಪ್ರೇಟಿಂಗ್ ಕಾಸ್ಟ್ ಒಂದೇ ಅಲ್ಲ, ಅದ್ರಾಗ COGS ತೊಗೋಬೇಕು, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು ತೊಗೋಬೇಕು. ಅದ್ರ ಬದಲು ಇದು ಎರಡನೇ ಫಾರ್ಮುಲಾನ ಅಪ್ಲೈ ಮಾಡಿರಿ ಅಂತ ಹೇಳಿದೆ ನಾನು.
ಆಪ್ರೇಟಿಂಗ್ COGS ಪ್ಲಸ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಸೇಲ್ಸ್ ಮಾಡಿದಾಗ COGS ಹೆಂಗೆ ಕಂಡುಹಿಡಿಬೇಕು ಅಂದ್ರೆ ಸೇಲ್ಸ್ ಮೈನಸ್ GP ಮಾಡಬೇಕು. ಮಾಡಿದಾಗ ಇದೆಲ್ಲ ಆನ್ಸರ್ ಬಂತು. ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೊಳಗೆ GP ಒಳಗೆ NP ಲೆಸ್ ಮಾಡಬೇಕು. ಬಂದಂಥ ಆನ್ಸರ್ ಹಿಂಗೆ ಬರ್ತೈತೆ. ಆವಾಗ ಆಪ್ರೇಟಿಂಗ್ ಕಾಸ್ಟ್ ರೇಷಿಯೋ ಎಷ್ಟು ಬಂತು ಅಂದರೆ 75% ಬಂತು. ಸೊ ದಿಸ್ ಈಸ್ ದ ಓವರಾಲ್ ಪ್ರಾಬ್ಲಮ್ ರಿಗಾರ್ಡಿಂಗ್ ಏನಂತಂದರೆ ರೇಷಿಯೋ ಫಾರ್ 10 ಮಾರ್ಕ್ಸ್. ಈಗ NEP ಕ್ವಶನ್ ಪೇಪರ್ ಪ್ರಕಾರ 2024 ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.